ಇವತ್ತಿನ ಬ್ಲಾಗ್ ಅಂಗಡಿ ಟು ಅಂಗಡಿ ಹೇಳ್ದಲ್ಲ ಗೈಸ್, ಲೇಡೀಸ್ ಪಿನ್ ಅಂಡ್ ಇದು ಮಾಪ್ ತಗೊಳಕಿದೆ ಅಂತೆ. ಆಮೇಲೆ ಅಂತ ಒಂದು ಕನ್ನಡಿ ಸರಿ ಮಾಡ್ಬೇಕು. ಪಾನಿಪುರಿ ತಿಂದು ಬರುವಾಗ ಒಂದು ಗೂಳಿ ಬಂದು ಬಿಡ್ತಾ, ಕೊಡೆ ಒಂದೇ ಇರೋದು. ನಾನ್ ಕೊಡೆನ ಕಾಲೇಜಲ್ಲೇ ಮರ್ತು ಬಂದಿದ್ದೀನಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ 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 ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ರೆ ನಾನಂತೂ ಬಿಂದಾಸ್ ಆಗಿರಿ, ನೀವು ಕೂಡ ಮಸ್ತ್ ಆಗಿರೋದು ಅನ್ಕೊಂಡು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಬ್ಲಾಗ್ ನಾನು ಮಡಿಕೇರಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಬಿಕಾಸ್ ಇವತ್ತು ಕಾಲೇಜ್ಗೆ ಹೋಗಿಲ್ಲ, ಮಾಸ್ ಕಾರ್ಡ್ ತಗೊಳಕ್ಕೆ ನನ್ನ ಪ್ಯೂ ಕಾಲೇಜ್ಗೆ ಹೋಗಿದೆ. ಸೊ ಆ ಕಾರಣದಿಂದ ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ರೀಲ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬ್ಲಾಗ್ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಒಂದು ದಿವಸ ಆಗ್ಬೋದು, ಲೇಟ್ 2 ದಿವಸ ಆಗ್ಬೋದು. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಡಿಕೇರಿ ವಾತಾವರಣ ಯಾವಾಗಲೂ ಗೊತ್ತಲ್ಲ ಗೈಸ್, ಫುಲ್ ಮೋಡ. ಆ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ. ಸೆಂಟ್ರಲ್ಲಿ ಪಿರಿ ಮಳೆ ಹೊಡಿತುಂಟು. ಆಗ್ಲೇನೋ ಚೂರು ಬಿಸಿಲು ಬಂದಿತ್ತು, ಇವಾಗ ನೋಡಿದ್ರೆ ಫುಲ್ ಮೋಡ, ಮಳೆ ಲೈಟಾಗಿ ಬೀಳ್ತಾ ಇದೆ. ಗೈಸ್ ಮಡಿಕೇರಿಯಿಂದ ಬಸ್ಸಲ್ಲಿ ಬಂದು ಪುನಃ ಆಟೋ ಹಿಡ್ಕೊಂಡು ಪುನಃ ಬರ್ತಾ ಇದೀನಿ. ಈಗ ಸೀದಾ ಅತ್ತೆ ಮನೆಗೆ ಹೋಗ್ತಾ ಇದೀನಿ. ಬಿಪಿ ಆಲ್ರೆಡಿ ಬೆಳಿಗ್ಗೆ ಅಲ್ಲಿ ಹೋಗಿದ್ದೀನಿ, ಬಿಪಿ ಗೊತ್ತು ರಜಾ, ನಾನು ಮಾಸ್ಕ್ ಕಾಡಿಸ್ಕೊಳಕ್ ರಜಾ ಹಾಕಿದ್ದು. ಸೊ ಬನ್ನಿ ಹೋಗೋಣ. The next day. ಗೈಸ್ ನೆನ್ನೆ ಬ್ಲಾಗ್ ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀನಿ. ಮಡಿಕೇರಿ ಬರಕಿತ್ತು ಬ್ಯಾಗ್ ತಗೊಳಗೆ ಕಾಲೇಜ್ಗೆ. ಅಂಡ್ ಪಪ್ಪ ಅಮ್ಮ ಇಬ್ರು ಬಂದಿದ್ದಾರೆ, ಒಳಗಡೆ ಇದ್ದಾರೆ ಶಾಪ್ ಒಳಗಡೆ. ನೆನ್ನೆ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ, ಸೊ ಅಲ್ಲಿ ಕರೆಕ್ಟ್ ಬ್ಲಾಗ್ ಮಾಡಿಲ್ಲ, 2-3 ವಿಡಿಯೋ ಕ್ಲಿಪ್ಸ್ ಹಾಕಿದೀನಿ ಅಷ್ಟೇ. ಬನ್ನಿ ಈ ಬ್ಲಾಗ್ ನ ಇವತ್ತು ಕಂಟಿನ್ಯೂ ಮಾಡೋಣ. ಬಿಪಿ ಬಂದಿಲ್ಲ, ಬಿಪಿ ಸ್ಕೂಲಿಗೆ ಹೋಗಿದ್ದಾನೆ. ನಾನು ಕಾಲೇಜ್ಗೆ ಹೋಗಿ ಆಮೇಲೆ ಬಂದಿದ್ದು, ಪಪ್ಪನ ಜೊತೆ ಮನೆಗೆ ಹೋಗಿ ಪುನಃ ವಾಪಸ್ ಬಂದಿದ್ದು. ಟೌನಲ್ಲಿ ನಿಂತಿದ್ದೀನಿ ಗೈಸ್. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಕಾಲಿಗೆ ಜಿಗಣೆ ಕಚ್ಚಿಬಿಟ್ಟಿದೆ ಗೈಸ್. ಫುಲ್ ಬ್ಲಡ್ ಲೀಕಿಂಗ್ ಆಗ್ತಿದೆ ಕಾಲಲ್ಲಿ. ಗೈಸ್ ಅಮ್ಮ ಹೇಳ್ತಾರೆ ನೋಡಿ, ಈಗ ಇದಾದ್ಮೇಲೆ ಎಲ್ಲಿಗೆಲ್ಲ ಹೋಗ್ಬೇಕು ಅಂತ. ಇನ್ನಲ್ಲಿ ಇದಕ್ಕೆ ಪಪ್ಪಂದು ಕನ್ನಡಿ ಸರಿ ಮಾಡ್ಬೇಕು. ಕನ್ನಡಿ ಪಪ್ಪ ಒಂದು ಸ್ಪೆಕ್ಸ್ ಇದೆ ಗೈಸ್, ಟೆಸ್ಟೆಡ್ ಗ್ಲಾಸ್ ಅದು ಇದೆ ಗೈಸ್. ಪಪ್ಪ ಇವಾಗ ಗ್ಲಾಸ್ ಸರಿ ಮಾಡ್ಸಕ್ ಹೋಗ್ತಾರೆ. ನಾನು ಅಮ್ಮ ಎಲ್ಲಿಗಮ್ಮ? ಶಾಪಿಂಗ್ ಎಂತ ಬಟ್ಟೆ? ಕ್ಲಾತ್ ಶಾಪಿಂಗ್ ಅಲ್ಲ, ಇದು ಮಾಪ್ ತಗೊಳಕಿದೆ ಅಂತೆ. ಆಮೇಲೆ ಎಂತ ಚೀಪೆ ತಗೊಳಕಿದೆ ಗುಡ್ಸೋದು. ಆಮೇಲೆ ಬೇರೆ ಸಾಕ್ಸ್ ಗಳು ತಗೋಬೇಕು. ಅವತ್ತು ನಮ್ಮಲ್ಲಿ ಕನ್ನಡಿ ಹೊಡೆದೋಯ್ತಲ್ಲ, ಅದು ತಗೊಳ್ಳುವಂತಿದ್ದು, ಬಟ್ ಅದು ಸಿಕ್ಕೇ ಇಲ್ಲ ಅದ್ರದ್ದು ಸೈಜ್. ಆಚೆ ಕಡೆ ಇದೆ ಸಾಕ್ ಶಾಪ್ ಒಂದು, ನೋಡೋಣ ಬನ್ನಿ. ಗೈಸ್ ಅಮ್ಮನ ಪಪ್ಪನು ಸಾಕ್ಸ್ ನೋಡ್ತಾ ಇದಾರೆ. ಇಲ್ಲಿ ಸಾಕ್ಸ್ ಚಿಕ್ಕ ಸ್ವೆಟರ್ ಇದೆ. ಸಾಕ್ಸ್ ಎಲ್ಲ 2-3 ಇದ್ದೆ ಕಾಲೇಜ್ಗೆ ಹಾಕೊಂಡು ಹೋಗೋದು, ಅದೆಲ್ಲ ಅರ್ಧೋಗ್ಬಿಟ್ಟಿದೆ. ಹಾಕಕ್ ಸಾಕ್ಸೇ ಇಲ್ಲ ಗೈಸ್, ಅದಕ್ಕೆ ಸಾಕ್ಸ್ ನೋಡ್ತಾ ಇದೀವಿ. ಸಾಕ್ಸ್ ಅಮ್ಮನ ಜೊತೆಗೆ ಬಂದ್ರೆ ಅಂಗಡಿ ಒಂದೊಂದು ಸ್ಟಾಪ್ ಗೈಸ್. ನೋಡಿ ಈ ಅಂಗಡಿ ಊಟನ ತಗೊಳ್ತಾ ಇದಾರೆ. ಸಮ್ ಲೇಡೀಸ್ ಕ್ರೀಮ್ ಆರ್ ಪೌಡರ್ ಕ್ಲಿಪ್ ಐಟಮ್ಸ್, ಅದೇ ಆಗಿರ್ಬೇಕು ಅನ್ಸುತ್ತೆ. ಅಮ್ಮನೇ ಕೇಳೋಗ್ಬಿಡಿ ಏನ್ ತಗೊಂಡ್ರು ಅಂತ. ಬರ್ಲಿ, ಎಂತ ತಗೊಂಡ್ರಿ? ಎಂತ ಹೇಳ್ದಲ್ಲ ಗೈಸ್, ಲೇಡೀಸ್ ಪಿನ್ ಅಂಡ್ ಫೇರ್ ಅಂಡ್ ಲವ್ಲಿ ಐಟಮ್ಸ್. ಹೋಗದಾ? ನಡಿ ಗೈಸ್ ಹೋಗೋಣ. ಪಪ್ಪ ಅಲ್ಲೆಲ್ಲೋ ಹೋದ್ರು, ಆಚೆ ಕಡೆ ಮೇಲೆ ಕಡೆ ಹೋದ್ರು ಅನ್ಸುತ್ತೆ ಸ್ಪೆಕ್ಸ್ ಸರಿ ಮಾಡ್ಸೋಕೆ. ಆಟೋನ ಅಲ್ಲಿ ಮೇಲೆ ನಿಲ್ಸಿ ಬಂದಿದೀವಿ. ಬನ್ನಿ ಆ ಕಡೆ ಹೋಗೋಣ. ವಾಯ್ಸ್ ಕೇಳ್ತೊಂಡಲ್ಲ, ಟೌನ್ ಅಲ್ಲ. ಓ ಮಾಪ್ ಬೇರೆ ತಗೋಬೇಕಂತೆ ಗೈಸ್. ಮಾಪ್ ಚೀಪೇನು ತಗೋಬೇಕಾ? ಮಾಪ್ ಚೀಪೆ. ಇವತ್ತು ರೀಲ್ ಬೇರೆ ಮಾಡ್ಬೇಕು, ಕಂಟೆಂಟ್. ಮನೆಯಲ್ಲಿ ಲೇಟ್ ಆಗುತ್ತೆ ಕಾಣುತ್ತೆ. ವೆದರ್ ಬೇರೆ ಸರಿ ಇಲ್ಲ, ಮೋಡ ಕವಿದ ವಾತಾವರಣ. ಎಷ್ಟು ತಗೋತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಲೆಟ್ಸ್ ಗೋ. ಕಾಲ್ ಮಾಡೋಣ ಅಮ್ಮ ಪಪ್ಪನಿಗೆ, ಫೋನ್ ಮಾಡ್ಲಿ. ಪಪ್ಪ ಮೇಲೆ ಸೈಡ್, ಆಚೆ ಸೈಡ್ ಹೋದ್ರ ಮೇಲೆ, ಆಚಿನ ಹೋಗಿರ್ಬೇಕು. ಅದ್ದ ಮಳೆ ಪಿರಿಯಾಗಿ ಸ್ಟಾರ್ಟ್ ಆಯ್ತು. ಕೊಡೆ ಒಂದೇ ಇರೋದು. ನಾನ್ ಕೊಡೆನ ಕಾಲೇಜಲ್ಲೇ ಮರ್ತು ಬಂದಿದ್ದೀನಿ ಇವತ್ತು. ಅಯ್ಯೋ ಪಿರಿಯಾಗಿ ಶುರು ಆಯ್ತು. ಪಪ್ಪನೇ ಬಂದ್ರು ಗೈಸ್, ಅಲ್ಲಿ ಬರ್ತಾ ಇದಾರೆ. ಸರಿ ಆಯ್ತಾ ಅಂತ, ಸ್ಪೆಕ್ಸ್ ಸರಿ ಆಯ್ತಾ ಗೊತ್ತಿಲ್ಲ, ಕೇಳೋಣ ಬನ್ನಿ. ಅದ ಮಳೆ ಬಂತು, ಜೋರ ಆಯ್ತದ ಅಂತ ಮಳೆ. ಈಗ ಆಚೆ ಮಾಪಿಗೆ ಆಚೆನೆ ಹೋಗ್ಬೇಕು. ಬನ್ನಿ ಆಚೆ ಹೋಗೋಣ. ಗೈಸ್ ಪಪ್ಪ ಬಂದ್ರು. ಸ್ಪೆಕ್ಸ್ ಸರಿ ಆಯ್ತಾ? ಸ್ಪೆಕ್ಸ್ ಈಗ ಅಲ್ಲೊಂದು ಮಿರರ್ ನೋಡ್ದು, ಬಟ್ ನಮಗೆ ಬೇಕಾಗಿರೋ ತರ ಮಿರರ್ ಇಲ್ಲ ಗೈಸ್. ಅದೊಂದು ಕರೆಕ್ಟ್ ಆಗಿ ಸೆಟ್ ಆಗಿತ್ತು ನಮ್ಮ ಮನೆಗೆಲ್ಲಮ್ಮ. ಅಲ್ಲ ಲಾಸ್ಟ್ ಮನೆ ಸೇರೋಗಿ ತಗೊಂಡಿದ್ದು. ಇದ್ರ ಬಗ್ಗೆ ಬ್ಲಾಗ್ ಮಾಡಿದ್ನಲ್ಲ, ಕೊನೆ ಕೇಳೋದು.
ಅಮ್ಮ ಹೇಳ್ತಿದ್ರೆ ಪಾನಿಪುರಿ ತಿನ್ನಕ್ ಹೋಗ್ತಿದೀವಿ ಅಂತ. ಇದನ್ನ ಪಪ್ಪನಿಗೆ ಎಲ್ರಿಗೆ ಬೈಸ್ಕೊಳ್ತೀರಾ? ಅವನಿಗೆ ಅಮ್ಮ ರೋಡ್ ಕ್ರಾಸಿಂಗ್ ನೋಡಿ ಗೈಸ್, ಆ ಕಡೆಯಿಂದ ಬರ್ತಾ ಇದಾರೆ. ಅಮ್ಮ ಸ್ಟಕ್ ಅಲ್ಲಿ ನೋಡಿ. ಅದು ಪಾನಿಪುರಿ ತಿಂದು ಬರುವಾಗ ಒಂದು ಗೂಳಿ ಬಂದ್ಬಿಡ್ತಾ, ನಾನು ಸೈಡ್ ಇಂದ ಓಡದೆ, ಅಮ್ಮ ಬ್ಯಾಕ್ ಆಗ್ಬಿಟ್ರು. ಗೂಳಿಗೆ ಎದುರ್ಬಿಟ್ಟು ಬರ್ತಾರದು ಅಮ್ಮ. ಆಕ್ಚುಲಿ ನಾನು ಎದುರದೆ. ನಿಜವಾಗ್ಲೂ ಹೇಳ್ತೀನಿ, ಈ ಮಡಿಕೇರಿಲಿ ಎಂತ ಬೇಕಾದ್ರೂ ನಂಬಿ ನೀವು, ಅದ್ರ ವೆದರ್ನ ನಂಬೇಡಿ. ಇವಾಗ ಇದ್ದಂಗೆ ಇನ್ನೊಂದ್ಸಲಿ ಇರಲ್ಲ. ಮಳೆ ಯಾವಾಗ ಹೊಡಿತದೆ ಅಂತ ಹೇಳಕ್ಕಾಗಲ್ಲ. ಮಳೆ ಆಗ್ಲಷ್ಟೇ ಬಿಸಿಲಿತ್ತು, ಸ್ವಲ್ಪ ಲೈಟಾಗಿ ಮೋಡ ಇತ್ತು, ಆದ್ರೂ ಮಳೆ ಸಡನ್ ಹೊಡಿತು ಅಂತ. ಜೋರಿಲ್ಲ, ಲೈಟಾಗಿ ಹೊಡಿತಿದೆ, ಆದ್ರೂ ಮಳೆ ಯಾವಾಗ ಹೊಡಿತದೆ ಅಂತ ಹೇಳಕ್ಕಾಗಲ್ಲ ಮಡಿಕೇರಿಯಲ್ಲಿ. ತಿಂಡಿ ತಗೊಳ್ತಾ ಇದಾರೆ. ಬಿಪಿ ಫೋನ್ ಮಾಡಿದ್ದ ಗೈಸ್. ಬಿಪಿ ಫೋನ್ ಮಾಡ್ಬಿಟ್ಟು ತಿನ್ನಕ್ಕೆ ಏನೋ ತಗೊಬನ್ನಿ ಅಂತ. ಬಿಪಿ ಗೊತ್ತಲ್ಲ, ತಿನ್ನೋದೇ ಕೆಲಸ ಗೈಸ್. ಇವತ್ತು ಫುಲ್ ಅಂಗಡಿ ಟು ಅಂಗಡಿ ಸುತ್ತದಾಯ್ತು ಗೈಸ್ ಮಡಿಕೇರಿಗೆ ಬಂದ್ಬಿಟ್ಟು. ಅವರಲ್ಲಿ ಶಾಪಲ್ಲಿ ಮಾಪ್ ನೋಡ್ತಾ ಇದಾರೆ, ಮಾಪ್ ಶೀಪ್ ಎಲ್ಲ. ನಾನು ಸೀದಾ ಮೇಲೆ ಆಟೋದ ಹತ್ರ ಹೋಗ್ತಾ ಇದ್ದೀನಿ. ಒಂದು ಅಂಗಡಿ ಬಿಟ್ರೆ ಇನ್ನೊಂದು ಅಂಗಡಿ. ಫಸ್ಟ್ ಅಲ್ಲಿ ಗೋಲ್ಡ್ ಶಾಪಿಗೆ ಹೋದವು, ಗೋಲ್ಡ್ ತೆಗೆಯಕ್ಕಲ್ಲ, ಒಪ್ಪೊಂದು ಸಿಲ್ವರ್ಗೆ ಒಂದು ಚೈನ್ ಇದೆಯಾ ಅದಕ್ಕೆ ಪಾಲಿಶ್ ಕೊಡ್ಸೋಕೆ. ಅಲ್ಲಿಂದ ಪುನಃ ಬಟ್ಟೆ ಶಾಪಿಗೆ ಹೋದ್ವು ಅಂತ. ಬಟ್ಟೆ ಶಾಪು, ಪುನಃ ಪಪ್ಪ ಲೆನ್ಸ್ ಕನ್ನಡಿ ಇದು ಮಾಡಕ್ ಹೋದ್ರು. ಆಮೇಲೆ ಪುನಃ ಅಮ್ಮಂದು ಫ್ಯಾನ್ಸಿ ಶಾಪು, ಪಾನಿಪುರಿ ಶಾಪು, ಪುನಃ ತಿಂಡಿ ಶಾಪ್, ಈಗ ಮಾಪ್ ಶಾಪ್. ಒಂದು ಅಂಗಡಿ ಇನ್ನೊಂದು ಅಂಗಡಿ ಗೈಸ್. ಇದೇ ಕಂಟೆಂಟ್ನಾಗ ಹೋಯ್ತು ಅಂಗಡಿ ಟು ಅಂಗಡಿ. ನಾನೀಗ ಸೀದಾ ಆಟೋದ ಹತ್ರ ಹೋಗ್ತೀನಿ, ಬನ್ನಿ ಮೇಲೆ ಹೋಗೋಣ. ಹಂಗೆ ಹಾಕೋಗ್ಬಿಡಿ ಗೈಸ್, ಇವತ್ತಿನ ವ್ಲಾಗೆ ಅಂಗಡಿ ಟು ಅಂಗಡಿ. ಸೊ ಆಟೋದ ಹತ್ರ ಬಂದೆ, ಸ್ವಲ್ಪ ಕೂತ್ಕೊಳ್ಳೋಣ, ಅವ್ರು ಬರ್ಲಿ, ವೆಯ್ಟ್ ಮಾಡೋಣ. ಗೈಸ್ ಕಾಣಿಸ್ತಿದ್ಯಾ ಗೊತ್ತಿಲ್ಲ, ಆಗ್ಲಿಂದ ಈ ಹೋಲ್ಡ್ರಲ್ಲಿ ಸೆಟ್ ಮಾಡಕ್ ಪರದಾಡ್ತಾ ಇದೀನಿ. ಇವಾಗ ಕೂರ್ಸ್ತು, ಅದೇ ಆಟೋದಲ್ಲಿ ಒಂದು ಹೋಲ್ಡರ್ ಕೊಟ್ಟಿದ್ರು ನೋಡಿ, ಫೋನ್ ಹೋಲ್ಡರ್. ಹೆಂಗ್ ಸೆಟ್ ಮಾಡೋದು ಗೊತ್ತಾಗಿಲ್ಲ, ಕೂರಿಸ್ದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ನಾನು ನಮ್ಮ ಈ ಆಟೋನ ಓಡಿಸೋ ವ್ಲಾಗ್ ಬೇಕಂದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಜಾಸ್ತಿ ಮಾಡೋದು ಮಾಡೋಣ. ಈಗ ರೀಸೆಂಟ್ ಆಗಿ ಸದ್ಯಕ್ಕೆ ಬಿಪ್ಪಿ ಜೊತೆ ರಿವೆಂಜ್ ವ್ಲಾಗ್ ಮಾಡಿದ್ರೆ, ಯಾಕಂದ್ರೆ ನೀವು ನನಗೆ 500 ಸಬ್ಸ್ಕ್ರೈಬ್ ಮಾಡಿಸಿ ಕೊಟ್ಟಿದ್ರೆ ಹೇಳ್ದಂಗೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ಅದನ್ನ ನಾನು ಹೇಳಿದೀನಿ ಅಂದ್ರೆ ರಿವೆಂಜ್ ತಗೊಳ್ತೀನಿ ಅಂತ ಹೇಳಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಸ್ಕೊಂಡಿದೀನಿ ಅಂದ್ರೆ ಅದನ್ನ ಮಾಡೋದು ನನ್ನ ಧರ್ಮ, ಮಾಡ್ತೀನಿ. ರಿವೆಂಜ್ ತಗೊಳ್ತೀನಿ, ಸದ್ಯದಲ್ಲೇ ತಗೊಳ್ತೀನಿ ಈ ವಾರದಲ್ಲಿ. ಬಿಪಿ ಜೊತೆ ಅವನಿಗೆ ಕ್ಲಾಸಸ್ ಇದೆ, ಸ್ಪೆಷಲ್ ಕ್ಲಾಸ್, ಅದೇ ಕಷ್ಟ. ಅಂಡ್ ಇನ್ನೊಂದು, ಇದಕ್ಕೆ ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಳ್ಳಿ, ಅಂದ್ರೆ ಕಮೆಂಟ್ ಜಾಸ್ತಿ ಹಾಕಿ. ನಾನು ನಮ್ಮ ಎಲೆಕ್ಟ್ರಿಕ್ ಆಟೋನ ಓಡಿಸೋದು ಬ್ಲಾಗ್ ಮಾಡುವ. ಕಾಣ್ತೊಂಡ ಕರೆಕ್ಟ್ ಆಗಿ ಕಾಣ್ತೊಂಡ ಗೊತ್ತಿಲ್ಲ. ಇದೇ ಗೈಸ್ ಹೋಲ್ಡ್ರು, ಮೊನ್ನೆ ನೋಡಿಲ್ಲ ಅಂದ್ರೆ ಇವತ್ತು ನೋಡ್ಕೊಳ್ಳಿ. ಅದು ಇಲ್ಲೆಲ್ಲೋ ಒಂದು ಕ್ಲಿಪ್ನ ಹಿಂಗೆ ಬಿಚ್ಚಿಬಿಟ್ಟು ಎಲ್ಲ ಲೂಸ್ ಮಾಡ್ಬೇಕು ಆಯ್ತಾ. ನನಗೆ ಸಡನ್ ಮೊನ್ನೆ ನೋಡ್ಕೊಂಡಿದ್ದೆ, ಬಟ್ ಸಡನ್ ಅರ್ಥ ಆಗಿಲ್ಲ. ಪುನಃ ಇದೇ ಕಾಣುತ್ತೆ ಲೂಸ್ ಮಾಡಕ್ಕೆ, ಕರೆಕ್ಟ್ ಗೊತ್ತಿಲ್ಲ ನನಗೆ. ಗೈಸ್ ಶಾಪ್ ಟು ಶಾಪ್ ಅಂತ ಆಗ್ಲೇ ಹೇಳ್ದಲ್ಲ, ಅಮ್ಮನ ಗೆಟಪ್ ನೋಡಿ, ಐಟಮ್ಸ್ ನೆಲ್ಲ ಹಿಡ್ಕೊಂಡ್ ಬರ್ತಾ ಇದಾರೆ ಇವಾಗ. ಬರೀ ಅಮ್ಮಂದ ಐಟಮ್ಸ್ ಗೈಸ್. ಇದು ಕೈಯಲ್ಲಿ ಒಂದೆರಡು ಇದೆ. ಕೈಯಲ್ಲಿ ಬಿಪಿ ತಿಂಡಿ ಅಷ್ಟೇ ಅಲ್ಲ, ಬಿಪಿ ಆಗ್ಲೇ ಹೇಳ್ದಂಗೆ ತಿನ್ನದೇ ಗೈಸ್ ಬರೀ. ಹೌದಲ್ಲ, ಹೌದಂತೆ. ಬಿಪಿ ವ್ಲಾಗ್ ನೋಡಿದ್ರೆ ಬಿಪಿ ಮನೆಗೆ ಹೋಗಿ ನೋಡ್ತಾನೆ ವ್ಲಾಗ್ನ. ಅಮ್ಮನಿನ್ನ ಬರೀ ತಿನ್ನದೇ ಅಂತ ಹೇಳ್ತಿದ್ದಾರೆ. ಹೌದೌದು, ಹಂಗೆ ಹೇಳಿದ್ದು. ಮಗ ತಿನ್ಲೇಬೇಕು ಅಷ್ಟೇ, ಅದೇ ತಿನ್ನೋದೇ. ತಿನ್ಬೇಕು, ಎಲ್ಲರೂ ತಿಂತಾರೆ, ಅವ್ನು ಮಾತಾಡ್ತಿದಾರ. ಗೈಸ್ ಜಸ್ಟ್ ಮನೆಗೆ ಬಂದಿದ್ದು ಗೈಸ್, ಎಲ್ಲ ಐಟಮ್ಸ್ ಜೊತೆಗೆ. ಬಿಪ್ಪಿ ಒಬ್ನೇ ಈಗ ನೋಡ್ತಾ ಇದ್ದ. ಅಯ್ಯೋ ಸಾಕಾಯ್ತು ಗೈಸ್. ನನಗ್ ತಗೊಂಡ ಬ್ಯಾಗ್ ನೋಡಿ ಇದೆ. ನಾನು ಸೈಡ್ ಬ್ಯಾಗ್ ತಗೊಂಡೆ, ಬ್ಯಾಗ್ ಎಲ್ಲ ತಗೊಂಡಿಲ್ಲ. ಬಿಪಿ ನೀನು ಬ್ಯಾಗ್ ತೋರ್ಸು. ಬಿಪ್ಪಿದ ಬ್ಯಾಗ್ ತಿನ್ನದೇ ಆಯ್ತು ಬಂದಂಗೆ ಗೈಸ್. ಎಲ್ಲಿ ಚೆನ್ನಾಗಿ ಉಂಟು, ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ. ಅದು ಬಿಪ್ಪಿದು ಬ್ಯಾಗ್ ಮೊನ್ನೆ ಫುಲ್ ಇಂಕೆಲ್ಲ ಲೀಕ್ ಆಗ್ಬಿಟ್ಟು ಫುಲ್ ಹಾಳಾಗ್ಬಿಡ್ತು. ಸೊ ಅವನಿಗೊಂದು ಬ್ಯಾಗ್, ಒಟ್ಟಿಗೆ ನಂಗೂ ಬ್ಯಾಗ್ ಬೇಕಿತ್ತು. ನಾನು ಸೈಡ್ ಬ್ಯಾಗ್ ತಗೊಂಡೆ, ಚೆನ್ನಾಗಿದೆ. ಇದು ಕರೆಕ್ಟಾಗಿ ತೋರ್ಸಕ್ ಆಗ್ತಿಲ್ಲ, ಒಂದು ನಿಮಿಷ. ನೋಡಿ ಗೈಸ್, ಸೈಡ್ ಬ್ಯಾಗ್ ಲೆದರ್ ಟೈಪ್ದು ತಗೊಂಡಿದ್ದು, ಕಾಣಿಸ್ತಿದ್ಯಾ? ಇದು ಲಾಂಗ್ ಆಗುತ್ತೆ, ಚಿಕ್ಕದು ಕಾಣಿಸ್ತಿದೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.